ಸ್ನೇಹಿತರೆ ನಮಸ್ಕಾರ. ನೋಡಿ, ಇದು 1 ಎಕರೆ 70 ಸೆಂಟು. ನಿಮಗೆ ತಾರ್ ರೋಡ್ ಕಡೆಯಿಂದ ಜಾಸ್ತಿ ಸಿಗುತ್ತೆ ಪ್ರಾಪರ್ಟಿ. ನೋಡಿ, ತೆಂಗಿನ ಮರ ಇದೆ ನೋಡಿ, ಚಿಕ್ಕದಿದೆ ನೋಡಿ. ಈ ತೆಂಗಿನ ಮರ ಆ ತೆಂಗಿನ ಮರದವರೆಗೂ ಬರುತ್ತೆ. ಸೊ ಸಿದಕ್ಕೆ ಜಾಸ್ತಿ ಇದೆ, ಒಳಗಡೆ ಆದಷ್ಟು ಟ್ರೈ ಮಾಡ್ತೀನಿ. ನೋಡಿ, ಈ ಕಡೆ ದೊಡ್ಡ ಮರದ ಪಕ್ಕ ಈ ಕಡೆ ಬರುತ್ತೆ, ಒಳಭಾಗ ಬರುತ್ತೆ ಬಲಗಡೆಗೆ. ಒಂದು ಎಕರೆ 70 ಸೆಂಟು ಸರ್. ಅದು ಮನೇಲಿ ಕವರ್ ಆಗುತ್ತಲ್ಲ ಸರ್, ಅದು ಹೆಂಚಿನ ಮನೆ? ಸರಿ ಸರ್. ನೋಡಿ, ತಾರ್ ರೋಡ್ ಕಡೆ ಜಾಸ್ತಿ ಸಿಗುತ್ತೆ ಫ್ರಂಟ್ಗಿದು. ಪ್ರೈಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ ಸ್ನೇಹಿತರೆ. ಲೊಕೇಶನ್ ಭಾಳ ಚೆನ್ನಾಗಿದೆ. ನೋಡಿ, ಮರ ಇದೆಯಲ್ಲ, ಅದೇ ನೀರಿಗೆ ಬರುತ್ತೆ. ಇದು ಒಣಗೋಗಿದೆ ನೋಡಿ ಒಂದು ಮರ, ಇಲ್ಲಿ ಆ ನೀರು ಹಂಗೆ ಸ್ಟ್ರೈಟ್ ಬರುತ್ತೆ. ಸೊ ರೋಡ್ ಕಡೆ ಬಂದು ಈ ಕಡೆ ಬರುತ್ತೆ ನೋಡಿ, ರೋಡ್ ಕಡೆ ಈ ಕಡೆ ಬರುತ್ತೆ. ಸೊ ರೋಡ್ ಬಂದು ಇದು ಪೂರ್ವಕ್ಕಿದೆ ರೋಡು. ನೆಲ ಬಂದು ನೋಡಿ ಈ ಕಡೆ ಬಂದು ಪಶ್ಚಿಮ. ನೋಡಿ, ಹೆಂಚಿನ ಮನೆ ಒಂದು ಅಂದರೆ ಚಿಕ್ಕದಾಗಿದೆ, ಹೆಂಚಿನ ಮನೆ ಒಂದು ಕವರ್ ಆಗುತ್ತೆ. ಈ ಕಡೆ ಉತ್ತರದಿಂದ ಬರೋ ರೋಡು, ಈ ಕಡೆ ಬಂದರೆ ಪೂರ್ವ, ಬಲಗಡೆ, ಎಡಭಾಗ ಪಶ್ಚಿಮ, ಹಿಂಭಾಗಕ್ಕೆ ನಿಮಗೆ ದಕ್ಷಿಣ. ನೋಡಿ ಲೊಕೇಶನ್ ನೋಡಿ ಸ್ನೇಹಿತರೆ, ದೊಡ್ಡದಲ್ಲಿ ಮನೆ ಕಟ್ಕೊಂಡಿದ್ದಾರೆ. ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಲ್ಯಾಂಡು. ಮತ್ತು ಇದರಲ್ಲಿ ನೋಡಿ ಒಂದು ಆ್ಯಕ್ಚುಲಿ ಅದು ಈ ಕರೆಂಟ್ ಕಂಬ ಇದೆಯಲ್ಲ, ಅಂದರೆ ಇದರಲ್ಲಿ ಫ್ರೀ ಕರೆಂಟ್ ಇದೆ, ಪ್ಲಸ್ ಬೋರ್ ಇದೆ. ಬೋರಲ್ಲಿ 3 ಇಂಚ್ ನೀರಿದೆ ಅಂತ ಹೇಳ್ತಾಯಿದ್ದಾರೆ. ಸೊ ನೀರಾವರಿ ಭೂಮಿನೇ, ಚೆನ್ನಾಗಿದೆ ನೀರಾವರಿ. ಅಕ್ಕಪಕ್ಕ ತೋಟಗಳು ಮಾಡ್ತಕ್ಕಂಥ ಜಾಗನೇ. ನೋಡಿ, ಧ್ವನಿ ಸ್ವಲ್ಪ ಬದಲಾವಣೆ ಆಗಿದೆ ಸ್ನೇಹಿತರೆ, ಹುಷಾರಿಲ್ಲ. ನೋಡಿ, ಈ ಥರ ಬರುತ್ತೆ. ಫ್ರೀ ಕರೆಂಟು ಪ್ಲಸ್ ಫ್ರೀ ಸರ್ವಿಸು, ಒಂದು ಬೋರ್ ಇದೆ. ನೋಡಿ, ಅದೇ ಆ ಮರದಿಂದ ಹಂಗೆ ನೀರಿಗೆ ಹೋಗುತ್ತೆ. ಅದೇ ರೋಡ್ ಕಡೆ ಜಾಸ್ತಿ ಸಿಗುತ್ತೆ. 1 ಎಕರೆ 70 ಸೆಂಟು. ಅಪ್ರಾಕ್ಸಿಮೇಟ್ಲಿ ರೋಡ್ ಕಡೆ ಒಂದು 250ರಿಂದ 280 ಅಡಿ ಸಿಗುತ್ತೆ ಫ್ರಂಟ್ಗೆ. ಲೊಕೇಶನ್ ನೋಡಿ, ಹಸುಗಳು ಮೇವು ಹಾಕ್ಕೊಂಡಿದ್ದಾರೆ.